ಮತ್ತೊಮ್ಮೆ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವರಾಜ್. ನೀವೇನಾದರೂ ಫಸ್ಟ್ ಟೈಮ್ ಎಜು ಕ್ರಿಯೇಟಿವಿಟಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮುಂಬರುವ ಎಲ್ಲ ಅಪ್ಡೇಟ್ಗಳಿಗೆ ನೀವು ಅಪ್ಡೇಟ್ ಆಗಿರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆರಿ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಏನಂತಂದ್ರೆ, ಸರ್ ನಮ್ದು ಈಗ ಆಲ್ರೆಡಿ BEd ಒಂದು ಅರ್ಹತಾ ಪಟ್ಟಿ ಹೆಸರು ಬಂದಿದೆ, ನಾವು ವೆರಿಫಿಕೇಶನ್ಗೆ ಹೋಗಬೇಕಾಗಿದೆ. ವೆರಿಫಿಕೇಶನ್ ಅನ್ನು ಹೆಂಗೆ ಸಕ್ಸಸ್ ಮಾಡ್ಕೋಬೇಕು ಸರ್, ಮತ್ತೆ ನನಗೆ ಗೌರ್ಮೆಂಟ್ ಸೀಟ್ ಈ ವರ್ಷ ಬೇಕೇ ಬೇಕು. ಸೊ ನನ್ನ ವೆರಿಫಿಕೇಶನ್ ಪ್ರೊಸೆಸ್ ಹೆಂಗಿರ್ತೈತಿ, ಮತ್ತು ಅಲ್ಲಿ ಬೇಕಾಗುವಂಥ ದಾಖಲೆಗಳು ಯಾವ್ಯಾವು, ಮತ್ತು ಅದ್ರ ಜೊತೆಗೆ ನಾನು ಅದಕ್ಕೆ ಯಾವ ಸಿದ್ಧತೆಯನ್ನು ಮಾಡ್ಕೋಬೇಕು ಅನ್ನೋದು ಬಹಳ ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ. ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ವೆರಿಫಿಕೇಶನ್ ಅಂತ ಬಂದಾಗ, ಸೊ ನೀವು ಅರ್ಹತಾ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಮತ್ತು ನಿಮ್ಮ ಹೆಸರು ಯಾವ ಡೇಟ್ಗೆ ನೀವು ವೆರಿಫಿಕೇಶನ್ ಹೋಗಬೇಕಾಗಿದೆ, ಯಾವ ಒಂದು ಪ್ಲೇಸ್ ಒಳಗೆ ಯಾವ ಡೇಟ್ಗೆ ಹೋಗಬೇಕಾಗಿದೆ, ಮತ್ತು ನಿಮ್ಮ ರಿಜಿಸ್ಟರ್ ನಂಬರ್, ಇವನ್ನೆಲ್ಲ ಸಂಪೂರ್ಣವಾಗಿ ಒಂದು ಕೀಪ್ಯಾಡಲ್ಲಿ ನೀವು ನೋಟ್ ಡೌನ್ ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಇನ್ನು ನೀವು ವೆರಿಫಿಕೇಶನ್ ಹೋಗಬೇಕಾಗಿರುವಂತಹ ಮುಖ್ಯ ಡೇಟ್ಗೆ ನೀವು ಅವತ್ತು ತಪ್ಪಿಸ್ದಂಗೆ ಹೋಗಬೇಕಾಗಿರ್ತದೆ, ಅದು ಬಹಳ ಮುಖ್ಯವಾಗಿರ್ತದೆ. ನೀವೇನಾದರೂ ಅವತ್ತು ಮಿಸ್ ಮಾಡಿದ್ರೆ ನೀವು ನೆಕ್ಸ್ಟ್ ಡೇ ಸೊ ನಿಮ್ಗೆ ಅವರು ಅವಕಾಶ ಕೊಡದೇ ಇರಬಹುದು ಅಥವಾ ಕೊಡಬಹುದು. ಅದು ಆಯಾ ಒಂದು ಡೇಟ್ಗೆ ಸಂಬಂಧಪಟ್ಟಂತೆ ವಿಷಯ. ಇಲ್ಲಿ ನಿಮ್ಮ ಡೇಟ್ಗೆ ನೀವು ಹೋಗಬೇಕಾಗಿರ್ತದ. ಇಲ್ಲಿ ನೀವು ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ. ಯಾವ್ಯಾವ ದಾಖಲೆಗಳು? Annexure 6A ಅನ್ನು ನೀವು ಫಸ್ಟ್ ಏನು ಮಾಡ್ಕೋಬೇಕು, ನೀವು ಡೌನ್ಲೋಡ್ ಮಾಡ್ಕೋಬೇಕು. ನೀವೇನಾದರೂ ಅದು Annexure 6A ಇಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳನ್ನ ಹಾಕಿರ್ತೀನಿ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ರಿ ಮತ್ತು ಪ್ರಿಂಟ್ ತಗೋರಿ. ಸೊ ಇಲ್ಲಿ Annexure 6A ಅಲ್ಲಿ ವೆರಿ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು SLC ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಆಗಿರಬೇಕು, ಅದು ಒರಿಜಿನಲ್ ಸರ್ಟಿಫಿಕೇಟ್ ತೊಗೊಂಡು ಹೋಗಬೇಕು. PUC ಮಾರ್ಕ್ಸ್ ಕಾರ್ಡ್ ಕೂಡ ಒರಿಜಿನಲ್ ಆಗಿರಬೇಕು, ಮತ್ತು ನಿಮ್ಮ ಡಿಗ್ರಿಯ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಬೇಕಾಗ್ತದೆ. ಸರ್ ಇಲ್ಲಿ ಕನ್ವೊಕೇಶನ್ ಬೇಕಾಗ್ತದ, ಪಾಸಿಂಗ್ ಸರ್ಟಿಫಿಕೇಟ್ ಬೇಕಾಗ್ತದ. ಸೊ ಪಾಸಿಂಗ್ ಸರ್ಟಿಫಿಕೇಟ್ ಮತ್ತು ಕನ್ವೊಕೇಶನ್ ಇಲ್ಲದೆ ಇದು ನಡೀತದ, ಬಟ್ ಆದ್ರೆ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇರಬೇಕಾಗ್ತದೆ. ಸರ್ ನಮ್ದು 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಇದ್ರೆ ದಟ್ ಇಸ್ ಶುಡ್ ಬಿ ಫೈನ್, ಅದಕ್ಕೇನೋ ಸಮಸ್ಯೆ ಪಡೋಂಗಿಲ್ಲ. ನಿಮ್ದು ಏನಾದ್ರು ಒರಿಜಿನಲ್ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಇಲ್ಲ, ಸರ್ ನಾನು ಲಾಸ್ಟ್ ಇಯರ್ ಅಂದ್ರೆ ಈ ವರ್ಷ ಪಾಸ್ ಆಗಿದ್ದೀನಿ, ನಾ ಏನ್ ಮಾಡಬೇಕು ಅನ್ನೋದಾದ್ರೆ, ನೀವು ನಿಮ್ಮ ವಿಶ್ವವಿದ್ಯಾಲಯದ ಪರೀಕ್ಷಾ ವಿಭಾಗಕ್ಕೆ ಹೋಗಬೇಕು, ಎಕ್ಸಾಮ್ ಸೆಕ್ಷನ್ ಹೋಗಿ ಅಲ್ಲಿ ನಿಮ್ಮ ರಿಜಿಸ್ಟರ್ ಕಡೆಯಿಂದ ನೀವು ಏನ್ ಮಾಡ್ಕೋಬೇಕು, ನೀವು ಏನು 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ಏನಿರ್ತಾವಲ್ಲ ಅವ್ನು ಪ್ರಿಂಟ್ ತಗೊಂಡು ಹೋಗಿ ಅಲ್ಲಿ ಅವ್ರ ಕಡೆಯಿಂದ ಸೀಲ್ ಮತ್ತು ಸೈನ್ ಅನ್ನು ಹಾಕ್ಸ್ಕೊಂಡ್ ಬರಬೇಕಾಗ್ತದೆ. ನೀವೇನಾದ್ರೂ ನಿಮ್ಮ ಕಾಲೇಜಿನ ಒಂದು ಸೀಲ್ ಮತ್ತು ಸೈನ್ ಪ್ರಾಚಾರ್ಯ ಹಾಕ್ಸ್ಕೊಂಡ್ ಬಂದ್ರೆ ಅದು ವ್ಯಾಲಿಡ್ ಆಗಂಗಿಲ್ಲ, ನೆನಪಿಟ್ಕೊಳ್ರಿ. ಇನ್ನು ಅದ್ರ ಜೊತೆಗೆ ನೀವು ಫೋಟೋ ಕೂಡ ಇಟ್ಕೋಬೇಕಾಗ್ತದ. ಸೊ ಇದಾದ್ಮೇಲೆ ನೀವು ಏನ್ ಮಾಡಬೇಕು, ಆ ಒಂದು ಯೂನಿವರ್ಸಿಟಿಯ ಸೀಲ್ ಮತ್ತು ರಿಜಿಸ್ಟರ್ ಸೈನ್ ಆಗಿರ್ತದಲ್ಲ ಅದನ್ನ ಒಂದು ಸಲ ನೀವು ಒಂದು ಜೆರಾಕ್ಸ್ ಕೋಟ್ ಸೆಟ್ ಅನ್ನು ನೀವು ಮಾಡಿಟ್ಕೊಂಡ್ಬಿಟ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ. ಇನ್ನು ಮುಂದುವರೆದು ನೀವೇನ್ ಮಾಡ್ಕೋಬೇಕಂತಂದ್ರೆ, ನೀವೇನು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಹಾಕೊಂಡಿರ್ತಾರ ಅದನ್ನು ಕೂಡ ತಗೊಂಡು ಹೋಗಬೇಕಾಗ್ತದೆ. ಇನ್ನು ಅದ್ರ ಜೊತೆಗೆ ನೀವು ಮೀಸಲಾತಿಯನ್ನು ಹಾಕಿರ್ತೀರಿ. ಉದಾಹರಣೆಗೆ ನಾನು NCC, NSS ಮತ್ತು ಸ್ಪೋರ್ಟ್ಸ್ ಕೂಡ ಹಾಕಿರ್ತೀನಿ. ಇವೆಲ್ಲ ಮಾರ್ಕ್ಸ್ ಕಾರ್ಡ್ ಇರಬೇಕಾಗ್ತದೆ. NSS ಅವರು ನ್ಯಾಷನಲ್ ಕ್ಯಾಂಪ್ ಅಟೆಂಡ್ ಆಗಿದ್ರ, ಲೀಡರ್ಶಿಪ್ ಕ್ಯಾಂಪ್ ಅಟೆಂಡ್ ಆಗಿದ್ರ, ಅಥವಾ ಮೌಂಟೇನ್ ಕ್ಲೈಂಬಿಂಗ್ ಕ್ಯಾಂಪ್ ಅಟೆಂಡ್ ಆಗಿದ್ರ ಅದರದ್ದು ಸರ್ಟಿಫಿಕೇಟ್ ಬೇಕಾಗ್ತದೆ. ABC ನೀವೇನಾದ್ರೂ ಸರ್ಟಿಫಿಕೇಟ್ ಇದ್ರೆ NCC ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ, ಅದನ್ನ ಕ್ಯಾರಿ ಮಾಡ್ರಿ. ಇನ್ನು ಜೊತೆಗೆ NSS ಅವರು ಕೂಡ 2 ವರ್ಷದ NSS ಸರ್ಟಿಫಿಕೇಟ್ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ನೀವು NSS ಸರ್ಟಿಫಿಕೇಟ್ ಅನ್ನ ತಗೊಂಡು ಹೋಗಬೇಕು. ಅದ್ರ ಜೊತೆಗೆ ಅದು 2 ವರ್ಷದಾಗಿರ್ಬೇಕು, ಮತ್ತೆ ನ್ಯಾಷನಲ್ ಕ್ಯಾಂಪ್ ಅಟೆಂಡ್ ಆಗಿದ್ರೆ ಅಥವಾ ನೀವು ಯಾವ್ದಾದ್ರು ಕ್ಯಾಂಪ್ ಅಟೆಂಡ್ ಆಗಿದ್ರೆ ಕ್ಯಾಂಪ್ ಸರ್ಟಿಫಿಕೇಟ್ ತಗೊಂಡು ಹೋಗ್ರಿ, ಬಹಳ ಉತ್ತಮ ಆಗ್ತದೆ. ಇನ್ನು ಅದ್ರ ಜೊತೆಗೆ ಇಲ್ಲ ಸರ್ ನಾನು ಸ್ಪೋರ್ಟ್ಸ್ ಕೋಟಾ ಇದೀನಿ ಅಂತಂದ್ರೆ, ನೀವು ಯೂನಿವರ್ಸಿಟಿ ಬ್ಲೂ ಆಗಿರೋದು, ಸ್ಟೇಟ್ ಲೆವೆಲ್ ಚಾಂಪಿಯನ್ ಆಗಿರೋದು, ಅಥವಾ ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗಿರಬಹುದು, ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಇಂಡಿವಿಜುವಲ್ ಇಲ್ಲದೆ ಆಗಿರ್ಬೋದು, ನೀವು ಸ್ಪೋರ್ಟ್ಸ್ ಕೋಟಾ ಅನ್ನು ನೀವೇನಾದ್ರೂ ಕ್ಲೈಮ್ ಮಾಡಿದ್ರೆ ಅದನ್ನು ಕೂಡ ಬೇಕಾಗ್ತದೆ. ಇನ್ನು ಹೈದರಾಬಾದ್ ಕರ್ನಾಟಕದ ಕೂಡ ಅಷ್ಟೇ HK ವಿಭಾಗದ ಸರ್ಟಿಫಿಕೇಟ್, ಒರಿಜಿನಲ್ ಸರ್ಟಿಫಿಕೇಟ್ ತಗೊಂಡು ಹೋಗ್ರಿ, ಅದು ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ನೀವೇನಾದ್ರೂ ಮೀಸಲಾತಿ ಕೋರಿ ಅರ್ಜಿಯನ್ನು ಹಾಕಿದ್ರೆ, ಆ ಮೀಸಲಾತಿ ನಿಮ್ಗೆ ಸಿಕ್ಕಿದ್ರೆ, ಒಂದು ವೇಳೆ ನೀವು ಸರ್ಟಿಫಿಕೇಟ್ ಅನ್ನು ಅವ್ರು ತೋರಿಸಲಿಲ್ಲ ಅಂತಂದ್ರೆ, ಸೊ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗುವಂತ ಸಂಭವ ಇರ್ತದೆ, ಅದು ಬಹಳ ಮುಖ್ಯ ಆಗ್ತದೆ. ಸೊ ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ಆ ಒಂದು ಡೇಟ್ಗೆ ಅಪ್ಲಿಕೇಶನ್ ಇಟ್ ಮೀನ್ಸ್ ವೆರಿಫಿಕೇಶನ್ ಡೇಟ್ಗೆ ಹೋಗುವಾಗ ನಿಮ್ಮ ಜೊತೆ ಒಬ್ಬರು ಕರ್ಕೊಂಡು ಹೋಗ್ರಿ, ಅಥವಾ ನಿಮ್ಮ ಅಣ್ಣ, ಅಕ್ಕ, ತಂಗಿ, ಯಾಕಂದ್ರೆ ಅವ್ರು ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಅಲ್ಲಿ ಜೆರಾಕ್ಸ್ಗಳು ಮಾಡಿಸೋದಿರ್ತದ, ಮತ್ತು ಜೊತೆಗೆ ಕ್ಯೂ ಹಚ್ಚೋದಿರ್ತದ, ಮತ್ತೆ ಅಲ್ಲಿ ಲಿಸ್ಟ್ ಅಂದ್ರೆ ನಿಮ್ಮ ಮಾಸ್ಕ್ ನೆಲ್ಲ ಬರೆಯೋದಿರ್ತದ. ಸೊ ಅದಕ್ಕೋಸ್ಕರ ಒಬ್ಬರ ಹೆಲ್ಪ್ ಬೇಕಾಗ್ತದ. ಬೆಟರ್ ನಿಮ್ ಜೊತೆ ಯಾರಾದ್ರೂ ಇದ್ರೆ ಚೆನ್ನಾಗಿರ್ತದೆ, ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಇದ್ರು ಓಕೆ, ನೀವು ಒಬ್ಬರೇ ಇದ್ರೆ ದಟ್ ಶುಡ್ ಬಿ ಅದು ಕೂಡ ಓಕೆ ಆಗಿರ್ತದೆ. ಬಟ್ ಆದ್ರೆ ನನಗೆ ಯಾವ್ದು ಕೂಡ ಒಂದು ರಿಸ್ಕ್ ಬೇಡ ಅಂತಂದ್ರೆ ನೀವು ಒಬ್ಬರು ಕರ್ಕೊಂಡು ಹೋಗಬಹುದು, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಇನ್ನು ಅದ್ರ ಜೊತೆಗೆ ನಿಮ್ಮ ಒಂದು ಒರಿಜಿನಲ್ ಡಾಕ್ಯುಮೆಂಟೇಷನ್ಗೆ ಒಂದು ಫೈಲ್ ಮಾಡ್ರಿ, ಓಕೆನಾ, ಒಂದು ಫೈಲ್ ಮಾಡಿ ಲಾಕ್ ಫೈಲ್ ಮಾಡ್ರಿ. ಯಾಕಂದ್ರೆ ಒರಿಜಿನಲ್ ಡಾಕ್ಯುಮೆಂಟೇಷನ್ ನೀವು ಕಳ್ಕೋಬಾರ್ದು ಆಗ್ತಾ ಇರ್ತದೆ. ಸೊ ಅದಕ್ಕೋಸ್ಕರ ಒಂದು ಉತ್ತಮವಾದ ಫೈಲ್ ಅಂತ ತೆಗೆದುಕೊಂಡು ಅದರೊಳಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನು ಹಾಕೊಂಡು ಹೋಗ್ರಿ, ಅದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೀವು ಅಲ್ಲಿ ವೆರಿಫಿಕೇಶನ್ ಆಗೋವರೆಗೆ ನೀವು ಅಲ್ಲೇ ಇರಬೇಕಾಗ್ತದೆ. ವೆರಿಫಿಕೇಶನ್ ಆದಾದ್ಮೇಲೆ ನಿಮ್ಮ ಒಂದು ಏನು ವೆರಿಫಿಕೇಶನ್ ಸಕ್ಸಸ್ಫುಲ್ ಅಂತ ಕೂಡ ಮೆಸೇಜ್ ಅನ್ನು ಅವ್ರು ಕಳಿಸ್ತಾರೆ ನಿಮಗೆ. ಇಲ್ಲ ಅಂತಂದ್ರೆ ನಿಮ್ಮ ಅರ್ಜಿ ಏನಾಗ್ತದೆ CSC ಗೆ ಹೋಗ್ತದೆ. ನೆಕ್ಸ್ಟ್ ನೀವೊಂದು ಸೆಲೆಕ್ಷನ್ ಲಿಸ್ಟ್ ಬಿಡುವಾಗ, ಅರ್ಹತಾ ಪಟ್ಟಿ ಬಿಟ್ಟಾದ್ಮೇಲೆ ನೀವು ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಅದಾದ್ಮೇಲೆ ನಿಮ್ಗೆ ಅವರು ಕೊಡ್ತಾರೆ, ಆಪ್ಷನ್ ಎಂಟ್ರಿ ಕೊಡ್ತಾರೆ. ಅಂದ್ರೆ ನಿಮ್ಮ ಕಾಲೇಜನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕಾಗಿರ್ಬಹುದು, ನಿಮ್ಗೆ ಇಷ್ಟವಾದ ಕಾಲೇಜನ್ನು ಫಸ್ಟ್ ಪ್ರಿಫರೆನ್ಸ್ ಕೊಡೋದಾಗಿರ್ಬಹುದು ಅಥವಾ ಲಾಸ್ಟ್ ಪ್ರಿಫರೆನ್ಸ್ ಕೊಡೋದಾಗಿರ್ಬಹುದು. ಇಲ್ಲ ಸರ್ ನಾನು ಹೆಚ್ಚಿನದಾಗಿ ಕಾಲೇಜನ್ನು ಆಯ್ಕೆ ಮಾಡಬೇಕಾಗಿತ್ತು, ನಾನು ಕಡಿಮೆ ಆಯ್ಕೆ ಮಾಡಿದ್ದೀನಿ ಅನ್ನೋದಾದ್ರೆ ಅವ್ರಿಗೆ ಕೂಡ ಹೆಚ್ಚಿನದಾಗಿ ಆಯ್ಕೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ. ಅದಕ್ಕೋಸ್ಕರ ಒಂದು ಈ ಡಿಸೆಂಬರ್ ವರೆಗೆ ಕೂಡ ಇರ್ತದ. ಅಂತಂದ್ರೆ ಉದಾಹರಣೆಗೆ 21ರಿಂದ ನವೆಂಬರ್ 21 ಅಂತ ಹಿಡ್ಕೊಂಡು ನವೆಂಬರ್ 30 ಏನಿದೆ ಈ ವೆರಿಫಿಕೇಶನ್ ಪ್ರೊಸೆಸ್ ಇದೆ. ಈ ವೆರಿಫಿಕೇಶನ್ ಪ್ರೊಸೆಸ್ ಮುಗಿಯೋವರೆಗೆ ಕೂಡ ಏನಾಗ್ತದೆ, ಅವ್ರು ಬೇರೆ ಏನು ಕೆಲಸ ಮಾಡಂಗಿಲ್ಲ, ಇದ್ರ ಬಗ್ಗೆ ಒತ್ತು ಕೊಡ್ತಾರೆ. ನೀವೇನಾದ್ರೂ ನಿಮ್ಮ ಡೇಟ್ ಅನ್ನ ಮಿಸ್ ಮಾಡ್ಕೊಂಡು ಬೇರೆ ಡೇಟ್ಗೆ ಕೂಡ ಹೋಗಬಹುದು, ಆದ್ರೆ ನಿಮ್ಮ ಡೇಟ್ಗೆ ನೀವು ಹೋಗ್ರಿ. ಬೇರೆ ಡೇಟ್ಗೆ ಹೋದಾಗ ಅವರು ನಿಮಗೆ ಸಮಸ್ಯೆನೂ ಕೂಡ ಮಾಡಬಹುದಾಗಿರ್ತದೆ. ಅದಕ್ಕೋಸ್ಕರ ಯಾಕೆ ರಿಸ್ಕ್ ಬೇಕನ್ನೋದು ನನ್ನ ಒಂದು ವಿಚಾರ. ಇನ್ನು ಮುಂದುವರೆದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ,
ನಾವು ವೆರಿಫಿಕೇಶನ್ ಹೋಗಿ ವೆರಿಫಿಕೇಶನ್ ಮಾಡಿಸ್ಕೊಂಡು ಬರ್ತೀವಿ. ಇದಾದ್ಮೇಲೆ ಡಿಸೆಂಬರ್ 1 ಅಂದ್ರೆ ಡಿಸೆಂಬರ್ 1 ಆದ್ಮೇಲೆ ಡಿಸೆಂಬರ್ 1ರಿಂದ ಒಂದು 2-3 ದಿನ 3-4ವರೆಗೆ ಏನ್ ಮಾಡ್ತಾರ, ನಿಮಗೆ ಒಂದು 2 ಡೇಸ್ ಟೈಮ್ ಕೊಡ್ತಾರೆ ಆಪ್ಷನ್ ಎಂಟ್ರಿನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ. ಅಂದ್ರೆ ನಿಮ್ಮ ಒಂದು ಕಾಲೇಜ್ ಲಿಸ್ಟ್ ಅನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನೀವು ಕಾಲೇಜ್ ಲಿಸ್ಟ್ ಅನ್ನು ಬದಲಾವಣೆ ಮಾಡ್ಕೋಬಹುದು. ಇಲ್ಲಿ ಡಿಸೆಂಬರ್ 6 ನಂತರ ಏನ್ ಮಾಡ್ತಾರೆ, ಇಲ್ಲಿ ಫಸ್ಟ್ ಲಿಸ್ಟ್ ಅನ್ನು ಕೂಡ ನಿಮ್ಗೆ ಏನ್ ಮಾಡ್ತಾರ ಬಿಡ್ತಾರ. ಅದಾದ್ಮೇಲೆ ಅಡ್ಮಿಷನ್ ಪ್ರೊಸೆಸ್ ಇರ್ತದೆ. ಅಡ್ಮಿಷನ್ ಪ್ರೊಸೆಸ್ ಹೆಂಗಿರ್ತದ ಮತ್ತು ಏನೇನ್ ಮಾಡ್ಕೋಬೇಕು, ಆ ಸಮಯದೊಳಗೆ ಎಷ್ಟು ರೊಕ್ಕ ನಾವು ಕಟ್ಟಬೇಕು, ಇವೆಲ್ಲ ವಿಚಾರಗಳನ್ನ ನಾನು ನನ್ನದೇ ಚಾನಲ್ ಒಳಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅದ್ರ ಬಗ್ಗೆ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಕೊಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಆನ್ ಮಾಡ್ರಿ ಅಂತ ಹೇಳಿ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಇನ್ಫಾರ್ಮೇಟಿವ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.